ನಮ್ಮ ಜೊತೆಗೆ ಅಪೋಲೋ ಆಸ್ಪತ್ರೆಯ ಲೀಡ್ ಅಂಡ್ ರೋಬೋಟಿಕ್ ಬ್ರೆಸ್ಟ್ ಸರ್ಜನ್ ಆಗಿರುವಂತಹ ಜಯಂತಿ ತುಮ್ಸಿ ಅವರಿದ್ದಾರೆ. ಬನ್ನಿ, ಈ ಸ್ತನ ಕ್ಯಾನ್ಸರ್ ಯಾಕೆ ಬರುತ್ತೆ, ಹಾಗೆ ಅದರ ಲಕ್ಷಣಗಳೇನು, ಯಾಕೆ ಈ ಅಕ್ಟೋಬರ್ ಮಂತ್ ಅನ್ನ ನಾವು ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ ಅನ್ನೋದನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಮೇಡಮ್, ಸೊ ಇವತ್ತೊಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ, ಬ್ರೆಸ್ಟ್ ಕ್ಯಾನ್ಸರ್ ವಾಕಥಾನ್ ಅಂತ ಹೇಳ್ಬಿಟ್ಟು ಮಹಿಳೆಯರು ಸೀರೆ ಉಟ್ಕೊಂಡು ವಾಕಥಾನ್ ಮಾಡುವಂತಹ ಒಂದು ಅವೇರ್ನೆಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತು ಹೇಳಿ ಮೇಡಮ್. ಸೊ ಅಕ್ಟೋಬರ್ ಗ್ಲೋಬಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದು ಅಕ್ಟೋಬರ್ಗೆ ಸೀಮಿತವಾಗಿರ್ಬೇಕು ಅಂತ ಅಲ್ಲ, ದಿಸ್ ಇಸ್ ದೇರ್ ಟು ಡ್ರಾ ಅಟೆನ್ಷನ್. ಇದ್ರದ್ದು ಉದ್ದೇಶ ಏನಂದ್ರೆ, ಒಂದಂದ್ರೆ ಕ್ಯಾನ್ಸರ್ ಅವೇರ್ನೆಸ್ ಮಾಡೋದು, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್. ಆ್ಯಂಡ್ ಅದು ಬಹಳ ಮುಖ್ಯ ನಮ್ಮ ದೇಶದಲ್ಲಿ. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಕ್ಯೂರಬಲ್ ಕ್ಯಾನ್ಸರ್. ಕ್ಯೂರಬಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಫ್ ವಿ ಡಿಟೆಕ್ಟ್ ಇಟ್ ಅರ್ಲಿ ಆ್ಯಂಡ್ ಟ್ರೀಟ್ ಇಟ್ ಟೈಮ್ಲಿ ಆ್ಯಂಡ್ ಅಪ್ರೋಪ್ರಿಯೇಟ್ಲಿ, ಇದರಿಂದ ಕಂಪ್ಲೀಟ್ ಕ್ಯೂರ್ ಆಗೋ ಸಾಧ್ಯತೆ ಇದೆ. ಇವತ್ತು ನಮ್ಮದು ಸಾಕಷ್ಟು ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಹೋಪ್. ಹೋಪ್ ಅಂದರೆ ನಮಗೆ ಫೇತ್ ಇದ್ದು, ಕರೇಜ್ ಇದ್ದು, ನಾವು ಟೈಮ್ಲಿ ಸೈಂಟಿಫಿಕ್ ಆಗಿರೋ ಟ್ರೀಟ್ಮೆಂಟ್ ನಾವು ತೊಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ವಿನ್ ಮಾಡ್ಬೋದು. ಅದು ಒಂದು ಉದ್ದೇಶ ಇವತ್ತಿನ ಕಾರ್ಯಕ್ರಮದ್ದು. ಸೊ ಪಿಂಕಥಾನ್ ಯಾಕೆ ಮಾಡ್ತೀವಿ, ಸಾರಿ ರನ್ ಯಾಕೆ ಮಾಡ್ತೀವಿ ಅಂದರೆ, ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಒಬೇಸಿಟಿ, ನಾಟ್ ಹ್ಯಾವಿಂಗ್ ಫಿಟ್ನೆಸ್, ಆಮೇಲೆ ಎಕ್ಸಸೈಸ್ ಮಾಡ್ದಿಲ್ದಿರೋದು ಒಂದು ಬಿಗ್ ಐ ವುಡ್ ಸೇ ರಿಸ್ಕ್ ಫ್ಯಾಕ್ಟರ್. ಅದನ್ನು ನಾವು ಫಿಟ್ನೆಸ್ ಪ್ರಮೋಟ್ ಮಾಡೋದಕ್ಕೆ ಇವತ್ತು ನಾವು ಸಾರಿ ರನ್ ಅಂತ ಮಾಡಿದ್ವಿ. ಪಿಂಕ್ ಕಲರ್ symbolizes breast cancer awareness, and sari, I would say, it is a dress which represents an Indian woman. So elegance, beauty, strength, courage, ಎಲ್ಲಾನು ಹೆಂಗಸರಿಗೆ ಸಾಧ್ಯ ಇದೆ, along with fitness. That is why we did a pink sari run. ಅದಕ್ಕೆ ಟ್ರ್ಯಾಕ್ ಪ್ಯಾಂಟ್ ಹಾಕೋಬೇಕು, ಟಿ ಶರ್ಟ್ ಹಾಕೋಬೇಕು ಅಂತ ಏನಿಲ್ಲ. ನಮ್ಮ ಇಂಡಿಯನ್ ಅಟೈರ್ಲಿ ಕೂಡ ನಾವು ಇದನ್ನು ಫಿಟ್ನೆಸ್ನ ನಮ್ಮದು ಒಂದು ಲೈಫ್ ಸ್ಟೈಲಲ್ಲಿ ಒಂದು ಪಾರ್ಟ್ ಮಾಡ್ಬೋದು.